ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 5ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಎಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಿಸ್ತೇವೆ. ಇದರ ಥೀಮ್ ಆಗಿರಬಹುದು, ಇದಕ್ಕೆ ಸಂಬಂಧಿಸಿದಂಥ ಫ್ಯಾಕ್ಟ್ಸ್ಗಳು ಯಾವುದೇ ಪರೀಕ್ಷೆಯಲ್ಲಿ ಕೂಡ ಮರುಕಳಿಸಬಹುದು. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಟೀಚರ್ಸ್ ಡೇಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಚರ್ಚೆ ಮಾಡೋಣ. ಪ್ರತಿ ವರ್ಷವೂ ಟೀಚರ್ಸ್ ಡೇ ಅಂತ ಹೇಳಿ ಸೆಪ್ಟೆಂಬರ್ 5 ನಾವು ಆಚರಿಸ್ತೇವೆ. ಈ ವರ್ಷದ ಟೀಚರ್ಸ್ ಡೇಯ ಥೀಮ್ ಏನು ಅಂತ ಅಂದ್ರೆ ಲೀಡಿಂಗ್ ಇನ್ ಕ್ರೈಸಿಸ್, ರೀಇಮೇಜಿಂಗ್ ದಿ ಫ್ಯೂಚರ್ ಅನ್ನುವಂಥದ್ದು. ಇದನ್ನ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ? ಶಿಕ್ಷಕರ ದಿನಾಚರಣೆಯನ್ನ ಸೆಪ್ಟೆಂಬರ್ 5ರಂದೇ ಯಾಕೆ ಮಾಡ್ತೇವೆ ಅಂತ ಅಂದ್ರೆ, ಭಾರತದ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ವೈಸ್ ಪ್ರೆಸಿಡೆಂಟ್ ಆಗಿದ್ದಂಥವ್ರು, ಹಾಗೆ 2ನೇ ರಾಷ್ಟ್ರಪತಿ ಕೂಡ ಆಗಿದ್ದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರಾಗಿದ್ರು. ಹಾಗಾಗಿ ಅವರ ಒಂದು ಜನ್ಮ ದಿನಾಚರಣೆಯನ್ನ ನಾವು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಿಸುವಂಥದ್ದು. ರಾಧಾಕೃಷ್ಣನ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನ 1931ರಲ್ಲಿ ಪಡ್ಕೊಂಡಿದ್ದಾರೆ. 54ರಲ್ಲಿ ಇವರಿಗೆ ಭಾರತ ರತ್ನ ಕೂಡ ಅವಾರ್ಡ್ ಆಗಿರ್ತಕ್ಕಂಥದ್ದು. ಹಾಗೇನೆ ಬ್ರಿಟಿಷ್ ರಾಯಲ್ ಆರ್ಡರ್ ಆಫ್ ಮೆರಿಟ್ ಅನ್ನುವಂಥ ಒಂದು ಹಾನರರಿ ಮೆಂಬರ್ಶಿಪ್ ಅನ್ನ 1963ರಲ್ಲಿ ಇವರು ಪಡ್ಕೊಂಡಿದ್ರು. ಫಿಲಾಸಫಿ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಅನ್ನುವಂಥ ಒಂದು ಪುಸ್ತಕವನ್ನ ಕೂಡ ಇವರು ಬರೆದಿರ್ತಕ್ಕಂಥದ್ದು. ಇಂಡಿಯನ್ ಫಿಲಾಸಫಿಯ ಕಡೆಗೆ ಗ್ಲೋಬಲ್ ಅಟೆನ್ಷನ್ ಅನ್ನು ಅಟ್ರಾಕ್ಟ್ ಮಾಡುವಂತ ಒಂದು ಪುಸ್ತಕವಾಗಿತ್ತು ಇದು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇಂದಿನ ಎಡಿಟೋರಿಯಲ್ಸ್ ಗಳನ್ನ ಚರ್ಚೆ ಮಾಡೋಣ. ಮೊದಲ ಎಡಿಟೋರಿಯಲ್ ಚೇಂಜಿಂಗ್ ದ ಏಜ್ ಆಫ್ ಕನ್ಸೆಂಟ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಕರ್ನಾಟಕ ಹೈಕೋರ್ಟ್ ವರ್ಸಸ್ ರಾಮಬಂಡೆ ರಾಮ ಅನ್ನುವಂಥ ಒಂದು ಕೇಸ್ನಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ರೇಪ್ ಮತ್ತು ಕಿಡ್ನಾಪಿಂಗಿಗೆ ಸಂಬಂಧಿಸಿದಂತೆ IPC ಅಡಿಯಲ್ಲಿನ ಹಾಗೆ ಪೋಕ್ಸೋದ ಅಡಿಯಲ್ಲಿನ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳನ್ನು ಕ್ವಾಶ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ನಾವು ಚರ್ಚೆ ಮಾಡ್ತಿದ್ದೇವೆ. 17 ವರ್ಷದ ಹುಡುಗಿಯ ತಂದೆಯೋರ್ವರು 20 ವರ್ಷದ ಆಕೆಯ ಪಾರ್ಟ್ನರ್ನ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಇಲ್ಲಿ ಮಾಡಿದ್ದಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪೋಕ್ಸೋದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಪೋಕ್ಸೋ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್ 2012 ಬಂದಂತ ಒಂದು ಆಕ್ಟ್ ಆಗಿದೆ. ಇದನ್ನ ತಂದಂತ ಉದ್ದೇಶ ಏನು ಅಂತ ಅಂದ್ರೆ, ಮಕ್ಕಳ ಮೇಲೆ ಆಗುವಂತ ಯಾವುದೇ ಸೆಕ್ಷುಯಲ್ ಅಸಾಲ್ಟ್ ಆಗಿರ್ಬೋದು, ಸೆಕ್ಷುಯಲ್ ಹರಾಸ್ಮೆಂಟ್ ಆಗಿರ್ಬೋದು, ಅಥವಾ ಪೋರ್ನೋಗ್ರಫಿ ಅಂತ ಈ ರೀತಿಯ ಅಫೆನ್ಸಸ್ ಗಳಿಂದ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಇದರ ಉದ್ದೇಶ ಆಗಿತ್ತು. ಸೇಫ್ ಗಾರ್ಡ್ ಅನ್ನ ನೀಡುವಂಥದ್ದು ಮತ್ತು ಮಕ್ಕಳ ವೆಲ್ ಬೀಯಿಂಗಿಗಾಗಿ ಇದು ಉದ್ದೇಶವನ್ನ ಹೊಂದಿದೆ. ಹಾಗೇನೆ ಕನ್ಸೆಂಟ್ ಆಫ್ ಪರ್ಸನ್ ಅಂಡರ್ 18 ಇಯರ್ಸ್ ನ ವಿಚಾರಕ್ಕೆ ಬಂದಾಗ, ಪೋಕ್ಸೋದ ಅಡಿಯಲ್ಲಿ ಈವನ್ 18 ವರ್ಷದ ಒಳಗಿರ್ತಕ್ಕಂಥ ಮಗು ತನ್ನ ಕನ್ಸೆಂಟ್ ಅನ್ನ ನೀಡ್ತಾ ಇದ್ರೂ ಕೂಡ ಅದನ್ನ ಇರ್ರಿಲೆವೆಂಟ್ ಅಂತ ಹೇಳಿ ಇಲ್ಲಿ ತಗೊಳ್ಳಾಗತ್ತೆ. ನೇಚರ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ದಿ ಸೆಕ್ಷುಯಲ್ ಇಂಟರಾಕ್ಷನ್ ಯಾವುದೇ ರೀತಿ ಇದ್ರೂ ಕೂಡ ಆ ಮಗುವಿನ ಕನ್ಸೆಂಟ್ ಅನ್ನ ಇರ್ರಿಲೆವೆಂಟ್ ಅಂತ ಹೇಳಿ ತಗೊಳ್ಳಾಗತ್ತೆ. 18 ವರ್ಷದ ಒಳಗಿರ್ತಕ್ಕಂಥ ಯಾರನ್ನೇ ಆದ್ರೂ ಕೂಡ ಚೈಲ್ಡ್ ಅಂತ ಹೇಳಿ, ಮಗು ಅಂತ ಹೇಳಿ ಈ ಪೋಕ್ಸೋ ಅನ್ನುವಂಥದ್ದು ಡಿಫೈನ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಇಶ್ಯೂಸ್ ಏನು ಅಂತ ಅಂದ್ರೆ, ಸಾಕಷ್ಟು ಮಂದಿ ಯಂಗ್ ಕಪಲ್ಸ್ಗಳು ಕನ್ಸೆನ್ಶಿಯಲ್ ಆಗಿ ಒಟ್ಟಿಗಿರ್ತಕ್ಕಂಥದ್ದು ಅಥವಾ ನಾನ್ ಎಕ್ಸ್ಪ್ಲಾಯ್ಟೇಟಿವ್ ರಿಲೇಶನ್ಶಿಪ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನ ಅಡಿಯಲ್ಲಿ ಅವರು ಎಂಬ್ರಾಯಿಲ್ ಆಗ್ತಾ ಇದ್ದಾರೆ ಈ ಒಂದು ಆಕ್ಟ್ಸ್ ನ ಅಡಿಯಲ್ಲಿ. ನಂತರದಲ್ಲಿ ಸೆಕ್ಷುಯಲ್ ಅಫೆನ್ಸಸ್ ನ ವಿಚಾರಕ್ಕೆ ಬಂದ್ರೆ, ಹುಡುಗರು ಅಥವಾ ಯಂಗ್ ಮೆನ್ ಏನಿದ್ದಾರೆ ಅವರಿಗೆ ಸೆಕ್ಷುಯಲ್ ಅಫೆನ್ಸಸ್ ನ ಚಾರ್ಜಸ್ ಗಳನ್ನ ಅವರ ಮೇಲೆ ಹಾಕಲಾಗ್ತಾ ಇದೆ ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ಸ್. ಮತ್ತು ಇಲ್ಲಿ ಮಕ್ಕಳು ಯಾರು ಇದಕ್ಕೆ ವಿಕ್ಟಿಮ್ಸ್ ಆಗಿದ್ದಾರೆ ಅಂತ ಹೇಳಿ ಹೆಣ್ಣು ಮಕ್ಕಳು ಗುರುತಿಸಲ್ಪಡ್ತಾರೆ, ಅಂಥ ಮಕ್ಕಳನ್ನ ವಾಪಸ್ ಮನೆಗೆ ಕರ್ಕೊಳ್ಳೋದಕ್ಕೆ ಕೂಡ ಪೇರೆಂಟ್ಸ್ಗಳು ಹೆಸಿಟೇಟ್ ಮಾಡುವಂಥದ್ದು. ಈ ರೀತಿಯ ಮಕ್ಕಳನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡ್ತಾ ಇರ್ತಕ್ಕಂಥದ್ದು ಚಿಲ್ಡ್ರನ್ಸ್ ಹೋಮ್ಸ್ ಗಳಲ್ಲಿ ಇದನ್ನ ಕೂಡ ಕಾಣಬಹುದು. ಇನ್ನು ಈ ಕೇಸಸ್ ಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಜಡ್ಜ್ಮೆಂಟ್ ಅನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ವಿಜಯಲಕ್ಷ್ಮಿ ವರ್ಸಸ್ ಸ್ಟೇಟ್ ರೆಪ್ ಅಂತ ಹೇಳಿ. ಇದರಲ್ಲಿ ಮದ್ರಾಸ್ ಹೈಕೋರ್ಟ್ 2021ರಲ್ಲಿ punishing an adolescent boy who enters into a relationship with a minor girl by treating him as an offender was never the objective of POCSO Act ಅಂತ ಹೇಳಿ ತಿಳಿಸುತ್ತೆ. ಅಂದ್ರೆ ಒಬ್ಬ ಹದಿಹರೆಯದ ಹುಡುಗನನ್ನ ಪನಿಷ್ ಮಾಡುವಂಥದ್ದು, ಒಂದು ಮೈನರ್ ಹುಡುಗಿಯ ವಿಚಾರದಲ್ಲಿ ಆತನನ್ನ ಅಫೆಂಡರ್ ಅಂತ ಹೇಳಿ ಪನಿಷ್ ಮಾಡುವಂಥದ್ದು ಯಾವತ್ತೂ ಕೂಡ ಪೋಕ್ಸೋ ಆಕ್ಟಿನ ಉದ್ದೇಶ ಆಗಿರಲಿಲ್ಲ ಅಂತ ಹೇಳಿ ಈ ತೀರ್ಪು ತಿಳಿಸುವಂಥದ್ದು. ಇನ್ನ ಈ ಒಂದು ಲಾಸ್ಗಳಲ್ಲಿ ರಿಫಾರ್ಮ್ಸ್ಗಳ ಅವಶ್ಯಕತೆ ಯಾಕಿದೆ, ವೈ ದೆರ್ ಈಸ್ ಅ ನೀಡ್ ಫಾರ್ ರಿಫಾರ್ಮ್ಸ್ ಅಂತ ಹೇಳಿ ನೋಡೋದಾದ್ರೆ, ಇವತ್ತು ಸೋಷಿಯಲ್ ರಿಯಾಲಿಟೀಸ್ಗಳ ಕಡೆ ಕೂಡ ಗಮನವನ್ನ ಹರಿಸಬೇಕಾಗತ್ತೆ. ಹೈ ರೇಟ್ ಆಫ್ ಅಕ್ವಿಟಲ್ಸ್ ಅನ್ನುವಂಥದ್ದು ಏನ್ ತೋರಿಸುತ್ತೆ ಅಂತ ಅಂದ್ರೆ, ಈ ಲಾ ಅನ್ನುವಂಥದ್ದು ಇಟ್ ಇಸ್ ನಾಟ್ ಇನ್ ಸಿಂಕ್ ವಿತ್ ದಿ ರಿಯಲ್ ನಮ್ಮ ಸೊಸೈಟಲ್ ರಿಯಾಲಿಟೀಸ್ಗಳೊಟ್ಟಿಗೆ ಇದು ಸಿಂಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಡೋಲೆಸೆಂಟ್ ರಿಲೇಶನ್ಶಿಪ್ಸ್ ಅಂತ ಹೇಳಿ ನಮ್ಮ ಸೊಸೈಟಿಲಿ ಏನಿದೆ, ಈ ರೀತಿಯ ಸೊಸೈಟಲ್ ರಿಯಾಲಿಟೀಸ್ಗಳೊಟ್ಟಿಗೆ ಈ ಒಂದು ಲಾ ಅನ್ನುವಂಥದ್ದು ಇಟ್ ಇಸ್ ನಾಟ್ ಇನ್ ಸಿಂಕ್ ಅನ್ನುವಂಥದ್ದು ಕಾಣ್ತಾ ಇದೆ. ಬ್ಲಾಂಕೆಟ್ ಕ್ರಿಮಿನಲೈಸೇಷನ್ ಅನ್ನ ಈವನ್ ಕನ್ಸೆನ್ಷಿಯಲ್ ಸೆಕ್ಷುಯಲ್ ಆಕ್ಟ್ ಇದ್ರೂ ಕೂಡ ಅಡೋಲೆಸೆಂಟ್ಸ್ ಅನ್ನುವಂಥ ಕಾರಣಕ್ಕೆ
ಬ್ಲಾಂಕೆಟ್ ಕ್ರಿಮಿನಲೈಸೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅವರ ಒಂದು ಡಿಗ್ನಿಟಿಗೆ, ಬೆಸ್ಟ್ ಇಂಟ್ರೆಸ್ಟ್ಗಳಿಗೆ, ಲಿಬರ್ಟಿಗೆ, ಪ್ರೈವಸಿಗೆ ಮತ್ತು ಅವರ ಒಂದು ಎವಾಲ್ವಿಂಗ್ ಅಟಾನಮಿಗಾಗಿರ್ಬಹುದು, ಡೆವಲಪ್ಮೆಂಟ್ ಪೊಟೆನ್ಷಿಯಲ್ಗೆ ಎಲ್ಲದಕ್ಕೂ ಕೂಡ ಧಕ್ಕೆ ತರ್ತಾ ಇದೆ. ಇನ್ನು ಕೋರ್ಟ್ಸ್ಗಳ ಮೇಲೆ ಹೆಚ್ಚಿನ ಕೇಸಸ್ಗಳು ಇದರ ವಿಚಾರದಲ್ಲಿ ಬರ್ತಾ ಇರೋದ್ರಿಂದ ಈಗಾಗಲೇ ಇರುವಂತ ಪೆಂಡಿಂಗ್ ಕೇಸಸ್ಗಳೊಟ್ಟಿಗೆ ಇದು ಕೂಡ ಸೇರಿ ಬರ್ಡನ್ ಆಗ್ತಾ ಇದೆ ಕೋರ್ಟ್ಸ್ಗಳ ಮೇಲೆ. ಒಟ್ಟಾರೆ ಎಡಿಟೋರಿಯಲ್ ಮುಖಾಂತರವಾಗಿ ಲೇಖಕರು ಏನ್ ತಿಳಿಸ್ತಿದ್ದಾರೆ ಅಂತ ಅಂದ್ರೆ, ಕ್ರಿಮಿನಲೈಸೇಷನ್ ಅನ್ನ ಮಾಡಬಾರದು. ಅಟ್ಲೀಸ್ಟ್ ಈ ಒಂದು ಏಜ್ ಆಫ್ ಕನ್ಸೆಂಟ್ ಏನಿದೆ, ಕನ್ಸೆಂಟ್ ಇದ್ರೂ ಕೂಡ 17 ವರ್ಷದ ಒಂದು ಹೆಣ್ಣು ಮಗುವಿನ ಕನ್ಸೆಂಟ್ ಇದ್ರೂ ಕೂಡ ಆಕೆಯೊಟ್ಟಿಗೆ ಕನ್ಸೆನ್ಷಿಯಲ್ ಆಗಿ ಸೆಕ್ಷುಯಲ್ ರಿಲೇಶನ್ಶಿಪ್ ಅನ್ನು ಹೊಂದಿದ್ದಂತ ಒಬ್ಬ ಹುಡುಗನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಅವರ ತಂದೆ, ಅವರ ಪೇರೆಂಟ್, ಇನ್ಯಾರೋ ಆ ಕೇಸಸ್ಗಳನ್ನ ಇದನ್ನ ಬಳಕೆ ಮಾಡಿಕೊಂಡು ಅವರ ಮೇಲೆ ಕ್ರಿಮಿನಲ್ ಚಾರ್ಜಸ್ಗಳನ್ನ ಹಾಕ್ಬೋದು. ಆದ್ರೆ ಇವತ್ತು ನಮ್ಮ ಸಮಾಜ ಬೇರೆ ರೀತಿಯಾಗಿ ಬಂದಿದೆ, ಸೊಸೈಟಲ್ ರಿಲೇಶನ್ಶಿಪ್ಸ್ಗಳು ಬೇರೆ ರೀತಿಯಾಗಿದೆ. ಈ ರಿಯಾಲಿಟೀಸ್ಗೆ ನಾವು ಬದ್ಧತೆಯನ್ನ ನೀಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಏಜ್ ಆಫ್ ಕನ್ಸೆಂಟ್ ಅನ್ನ ರಿವೈಸ್ ಮಾಡುವಂತ ರಿಫಾರ್ಮಿನ ಕಡೆ ಗಮನವನ್ನ ಹರಿಸಬೇಕು ಅನ್ನುವಂಥದ್ದು. ಹಾಗಾಗಿ ಫ್ಯಾಕ್ಚುಯಲಿ ಕನ್ಸೆನ್ಷಿಯಲ್ ಮತ್ತು ನಾನ್ ಎಕ್ಸ್ಪ್ಲಾಯ್ಟೇಟಿವ್ ಆಕ್ಟ್ಸ್ಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಅಡೋಲೆಸೆಂಟ್ಸ್ಗಳಿಗೆ ಇದರಿಂದ ಕ್ರಿಮಿನಲ್ ಅನ್ನುವಂಥ ಪಟ್ಟ ದೊರಕದಂತೆ ಮಾಡಬೇಕು ಅನ್ನುವಂಥದ್ದು ಲೇಖಕರ ಉದ್ದೇಶ ಆಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2010ರಲ್ಲಿ ಕೇಳಿದಂತ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ವಿತ್ ರೆಫರೆನ್ಸ್ ಟು ದ UN ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚೈಲ್ಡ್, ಕನ್ಸಿಡರ್ ದಿ ಫಾಲೋಯಿಂಗ್ ಅಂತ ಹೇಳಿ ಕೆಲವು ಮಕ್ಕಳ ರೈಟ್ಸ್ ಗಳನ್ನ ನೀಡಿದ್ದಾರೆ. ರೈಟ್ ಟು ಡೆವಲಪ್ಮೆಂಟ್, ರೈಟ್ ಟು ಎಕ್ಸ್ಪ್ರೆಷನ್, ರೈಟ್ ಟು ರಿಕ್ರಿಯೇಷನ್ ಅನ್ನುವಂಥದ್ದು. ಇವುಗಳಲ್ಲಿ ಯಾವುದು ರೈಟ್ಸ್ ಆಫ್ ದಿ ಚೈಲ್ಡ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಡಿಟೋರಿಯಲ್, ಅ ಲಾಟ್ ಈಸ್ ಅಟ್ ಸ್ಟೇಕ್ ಫಾರ್ ಇಂಡಿಯಾ ಬಾಂಗ್ಲಾದೇಶ್ ಟೈಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್ ರಿಲೇಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹಾಗೆಯೇ ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಅಫೆಕ್ಟಿಂಗ್ ಇಂಡಿಯನ್ ಇಂಟ್ರೆಸ್ಟ್, ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಕೂಡ ಓದ್ಕೊಳ್ಬಹುದು. ಇದು ಮುಖ್ಯವಾಗಿ ನಮಗೆ ಶೇಖ್ ಹಸೀನಾ ಅವರು ಮಚ್ ಆಂಟಿಸಿಪೇಟೆಡ್ ವಿಸಿಟ್ ಅನ್ನ ಭಾರತಕ್ಕೆ ಏನ್ ಮಾಡಿದ್ದಾರೆ ಇದರ ಕುರಿತಾಗಿ ಆರ್ಟಿಕಲ್ ಮಾತನಾಡ್ತಾ ಇದೆ. ಇಲ್ಲಿ ಅಟ್ಲೀಸ್ಟ್ 1 ಮೇಜರ್ ರಿವರ್ ಅಗ್ರಿಮೆಂಟ್ ಅನ್ನಾದ್ರೂ ಕೂಡ ಸಹಿ ಹಾಕಲಾಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ವ್ಯಾಪಾರದ ಬಗ್ಗೆ, ಟ್ರೇಡ್ನ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದ್ರೆ 6th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಭಾರತವು ಬಾಂಗ್ಲಾದೇಶವು ಭಾರತಕ್ಕೆ. ಬಾಂಗ್ಲಾದೇಶ ಅನ್ನುವಂಥದ್ದು ಇಂಡಿಯಾಗೆ 6th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದ್ದು, ಬೈಲ್ಯಾಟ್ರಲ್ ಟ್ರೇಡ್ ಅನ್ನುವಂಥದ್ದು $2.4 ಬಿಲಿಯನ್ ನಿಂದ 2009ನಲ್ಲಿ ಇಷ್ಟು ಇದ್ದಿದ್ದಂಥದ್ದು 2020-21ರ ಸಾಲಿನಲ್ಲಿ ನಾವು ನೋಡಿದಾಗ ಇದು $10.8 ಬಿಲಿಯನ್ ರೀಚ್ ಆಗಿದೆ. ಅಂದ್ರೆ ಇಷ್ಟು ಹೆಚ್ಚಿನ ಮಟ್ಟಿಗೆ ಗ್ರೋತ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್ ಗಳ ವಿಚಾರಕ್ಕೆ ಬಂದ್ರೆ, ಬಾಂಗ್ಲಾದೇಶ ಅನ್ನುವಂಥದ್ದು ಕ್ರಿಟಿಕಲ್ ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ಸ್ ಗಳನ್ನ ಭಾರತದಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ವರ್ಲ್ಡ್ ಬ್ಯಾಂಕ್ ವರ್ಕಿಂಗ್ ಪೇಪರ್ ಅನ್ನ ನೋಡೋದಾದ್ರೆ ಬಾಂಗ್ಲಾದೇಶದ ಎಕ್ಸ್ಪೋರ್ಟ್ಸ್ ಗಳು 182% ಕೂಡ ರೈಸ್ ಆಗ್ಬೋದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಅಡಿಯಲ್ಲಿ ಅಂತ ಹೇಳಿ ತಿಳಿಸುತ್ತೆ ವರ್ಲ್ಡ್ ಬ್ಯಾಂಕಿನ ವರ್ಕಿಂಗ್ ಪೇಪರ್. ಅದಾದ ನಂತರದಲ್ಲಿ 300% ಕಂಬೈನ್ಡ್ ವಿತ್ ಟ್ರೇಡ್ ಫೆಸಿಲಿಟೇಷನ್ ಮೆಷರ್ಸ್ ಗಳನ್ನ ನೋಡಿದ್ರೆ ಮತ್ತು ರೆಡ್ಯೂಸ್ ಟ್ರಾನ್ಸಾಕ್ಷನ್ಸ್ ಕಾಸ್ಟ್ ಗಳನ್ನ ನೋಡಿದ್ರೆ ಈ 182% ಅನ್ನುವಂಥದ್ದು 300% ಕೂಡ ನಾವು ಇದನ್ನ ರೈಸ್ ಆಗುವಂತದನ್ನ ಕನ್ಸಿಡರ್ ಮಾಡಬಹುದು ಇಫ್ ಇಟ್ ಇಸ್ ಕಂಬೈನ್ಡ್ ವಿತ್ ದಿ ಟ್ರೇಡ್ ಫೆಸಿಲಿಟೇಷನ್ ಮೆಷರ್ಸ್ ಅಂಡ್ ರೆಡ್ಯೂಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ವರ್ಕಿಂಗ್ ಪೇಪರ್ ತಿಳಿಸ್ತಾ ಇದೆ ಬಾಂಗ್ಲಾದೇಶದ ಎಕ್ಸ್ಪೋರ್ಟ್ಸ್ ಗಳಿಗೆ ಕುರಿತಂತೆ. ಇನ್ನು ಸರ್ವಿಸ್ ಸೆಕ್ಟರ್ಗೆ ಬಂದ್ರೆ ಬಾಂಗ್ಲಾದೇಶ ಕೂಡ ಸೆವೆರಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಗಳಲ್ಲಿ ಇಂಪ್ರೂವ್ ಆಗಬಹುದು. ಇಂಡಿಯನ್ ಎಕ್ಸ್ಪರ್ಟೈಸ್ ಅನ್ನ ಸರ್ವಿಸ್ ಸೆಕ್ಟರ್ಸ್ ಗಳಲ್ಲಿ ಲಿವರೇಜ್ ಮಾಡೋದ್ರ ಮುಖಾಂತರವಾಗಿ ಭಾರತ ಮತ್ತು ಬಾಂಗ್ಲಾದೇಶ ಅನ್ನುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿಚಾರದಲ್ಲಾಗಿರಬಹುದು, ಸೈಬರ್ ಸೆಕ್ಯೂರಿಟಿಯ ವಿಚಾರದಲ್ಲಾಗಿರಬಹುದು, ಇನ್ನು ಫಿನಾನ್ಸ್ ಟೆಕ್ನಾಲಜಿಯ ವಿಚಾರದಲ್ಲಾಗಿರ್ಬೋದು, ಸ್ಟಾರ್ಟ್ಅಪ್ಸ್ ಗಳ ವಿಚಾರದಲ್ಲಾಗಿರ್ಬೋದು, ಕನೆಕ್ಟಿವಿಟಿಯ ವಿಚಾರದಲ್ಲಾಗಿರ್ಬೋದು, ನಮ್ಮ ರಿಲೇಶನ್ಶಿಪ್ಸ್ ಗಳನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಸ್ಮರಿಸ್ಕೊಳ್ಬಹುದು. ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಈಸ್ಟರ್ನ್ ಇಂಡಿಯಾ ಮತ್ತು ಬಾಂಗ್ಲಾದೇಶನಲ್ಲಿ ಕನೆಕ್ಟಿವಿಟಿಗೆ ಅಂತ ಹೇಳಿ ಹಲವಾರು ಪ್ರಾಜೆಕ್ಟ್ಸ್ ಗಳನ್ನ ಮಾಡಲಾಗಿದೆ. ಅವುಗಳ ಬಗ್ಗೆ ಒಮ್ಮೆ ನಾವು ನೋಡೋದಾದ್ರೆ ಎಕನಾಮಿಕ್ ಗ್ರೋತ್ ಅನ್ನು ಕೂಡ ಈ ಇಂಡಿಯಾದ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಗಳನ್ನುವಂಥದ್ದು ತರ್ತಾ ಇದೆ. ಏಷ್ಯನ್ ಮತ್ತು ಬಾಂಗ್ಲಾದೇಶದೊಟ್ಟಿಗೆ ಮಾಡ್ತಿರ್ತಕ್ಕಂಥ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಗಳು ಈ ಒಂದು ರೀಜನ್ ಅಲ್ಲಿ ಭಾರತ ಮತ್ತು ಈ ರಾಷ್ಟ್ರಗಳು ಎಕನಾಮಿಕ್ ಗ್ರೋತ್ಗೆ ಓಪನ್ ಅಪ್ ಆಗೋದಕ್ಕೆ ನೆರವಾಗ್ತಾ ಇದೆ. ಇನ್ನು ಜಾಯ್ನಿಂಗ್ IMT ಪ್ರಾಜೆಕ್ಟ್ ಆಗಿರ್ಬೋದು, ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಹೈವೇ ಪ್ರಾಜೆಕ್ಟ್ ಅನ್ನ ಜಾಯಿನ್ ಆಗ್ತಿರ್ತಕ್ಕಂಥ ಬಾಂಗ್ಲಾದೇಶದ ಇಂಟ್ರೆಸ್ಟ್ ಏನಿದೆ ಇದು ಕೂಡ ಎರಡು ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತ ಕರೀಬಹುದು. ಇನ್ನು ಬಾಂಗ್ಲಾದೇಶ್ ಪೋರ್ಟ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು, ಇಂಡಿಯಾ ಬಾಂಗ್ಲಾದೇಶ್ ಬೈಲ್ಯಾಟ್ರಲ್ ವಾಟರ್ವೇ ಟ್ರೇಡ್ ಅನ್ನುವಂಥದ್ದು ಕೂಡ ಬೂಸ್ಟ್ ಆಗುತ್ತೆ ಇಂಡಿಯಾ ಅನ್ನುವಂಥದ್ದು ಮೋಂಗ್ಲಾ ಮತ್ತು ಚಿತ್ತಗಾಂಗ್ ಅನ್ನ ಬಳಕೆ ಮಾಡೋದ್ರಿಂದ. ಹಾಗೆ ಇಂಡಿಯನ್ ಪೋರ್ಟ್ಸ್ ಗಳ ಬಳಕೆ, ಇಂಡಿಯಾ ಇಸ್ ರ್ಯಾಲಿಯಿಂಗ್ ಬಾಂಗ್ಲಾದೇಶ್ ಟು ಡೈವರ್ಟ್ ಇಟ್ಸ್ ಎಕ್ಸ್ಪೋರ್ಟ್ಸ್ ಥ್ರೂ ಇಂಡಿಯನ್ ಪೋರ್ಟ್ಸ್ ಇನ್ ಪ್ಲೇಸ್ ಆಫ್ ಮಲೇಷಿಯನ್ ಅಥವಾ ಸಿಂಗಪುರ್ ಪೋರ್ಟ್ಸ್ ಗಳ ಜಾಗದಲ್ಲಿ ಭಾರತದ ಪೋರ್ಟ್ಸ್ ಗಳನ್ನ ಬಳಕೆ ಮಾಡೋದಕ್ಕೆ ಬಾಂಗ್ಲಾದೇಶಕ್ಕೆ ಆಹ್ವಾನವನ್ನು ಭಾರತ ನೀಡ್ತಾ ಇರ್ತಕ್ಕಂಥದ್ದು. ಇನ್ನು ಟ್ರೈನ್ ಅಂಡ್ ಬಸ್ ಕನೆಕ್ಟಿವಿಟಿಯ ವಿಚಾರಕ್ಕೆ ಬಂದ್ರೆ 3 ಎಕ್ಸ್ಪ್ರೆಸ್ ಟ್ರೈನ್ಸ್ ಗಳು ಮತ್ತು ಇಂಟರ್ನ್ಯಾಷನಲ್ ಬಸ್ ಸರ್ವಿಸಸ್ ಗಳು ಕೂಡ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಆಪರೇಟ್ ಆಗ್ತಾ ಇವೆ.
ಹಾಗಾದ್ರೆ ತೀಸ್ತಾ ಅನ್ನುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅಂದ್ರೆ, ಭಾರತಕ್ಕೆ ಫಾರ್ಮಿಂಗಿಗೆ ಕೂಡ ತೀಸ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ನದಿ ಆಗುತ್ತೆ. ಮುಖ್ಯವಾಗಿ ವೆಸ್ಟ್ ಬೆಂಗಾಲಿಗೆ ತೀಸ್ತಾ ಅನ್ನುವಂಥದ್ದು ಅಲ್ಲಿನ ಇಂಪವರೇಜ್ಡ್ ಫಾರ್ಮಿಂಗ್ ಡಿಸ್ಟ್ರಿಕ್ಟ್ಸ್ಗಳಿಗೆ 12.77% ಆಫ್ ವೆಸ್ಟ್ ಬೆಂಗಾಲಿನ ಪಾಪ್ಯುಲೇಷನ್ ಅನ್ನು ಹೊಂದಿರತಕ್ಕಂಥ ಡಿಸ್ಟ್ರಿಕ್ಟ್ಸ್ಗಳಿಗೆ ತೀಸ್ತಾ ನದಿ ಅನ್ನುವಂಥದ್ದು ಸಾಕಷ್ಟು ಉಪಯೋಗವನ್ನು ಹೊಂದಿದೆ ಫಾರ್ಮಿಂಗಿನ ವಿಚಾರಕ್ಕೆ. ಇನ್ನು ಬಾಂಗ್ಲಾದೇಶಕ್ಕೆ ಬಂದ್ರೆ ಅಗ್ರಿಕಲ್ಚರ್ನ ವಿಚಾರದಲ್ಲಿ ಕೂಡ ತೀಸ್ತಾದ ಫ್ಲಡ್ ಪ್ಲೈನ್ಸ್ ಅನ್ನುವಂಥದ್ದು ಏನಿದೆ 14% ಆಫ್ ದಿ ಟೋಟಲ್ ಕ್ರಾಪ್ ಏರಿಯಾ ಆಫ್ ದಿ ಕಂಟ್ರಿಯನ್ನ ತೀಸ್ತಾದ ಫ್ಲಡ್ ಪ್ಲೈನ್ಸ್ ಅನ್ನುವಂಥದ್ದು ಕವರ್ ಮಾಡುತ್ತೆ. ಹಾಗಾಗಿ ಇದು ಸಾಕಷ್ಟು ಮಂದಿಗೆ ಅಲ್ಲಿ ಡೈರೆಕ್ಟ್ ಆಗಿ ಲೈವ್ಲಿಹುಡ್ ಅಪರ್ಚುನಿಟೀಸ್ಗಳನ್ನ, ಎಷ್ಟರ ಮಟ್ಟಿಗೆ ಅಂದ್ರೆ 7.3% ಆಫ್ ದಿ ಬಾಂಗ್ಲಾದೇಶ್ ಪಾಪ್ಯುಲೇಷನ್ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಲೈವ್ಲಿಹುಡ್ ಅಪರ್ಚುನಿಟೀಸ್ಗಳನ್ನ ತೀಸ್ತಾ ನದಿಯಿಂದ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ಚೈನಾದ ರೋಲ್ ಏನು ಇಲ್ಲಿ ಅಂತ ಹೇಳಿ ನೋಡೋದಾದ್ರೆ, ಬೈಲಾಟ್ರಲ್ ಟೈಸ್ಗಳ ವಿಚಾರಕ್ಕೆ ಬಂದ್ರೆ ಚೈನಾ ಆಕ್ಟಿವ್ಲಿ ಬೈಲಾಟ್ರಲ್ ಟೈಸ್ ಅನ್ನ ಬಾಂಗ್ಲಾದೇಶದೊಟ್ಟಿಗೆ ಮಾಡ್ತಾ ಇದೆ. ಮೆಗಾ ಪ್ರಾಜೆಕ್ಟ್ಸ್ಗಳನ್ನ ಬಾಂಗ್ಲಾದೇಶ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿ ಅಪ್ರೋಚ್ ಮಾಡಿದೆ ಚೈನಾದೊಟ್ಟಿಗೆ. ತೀಸ್ತಾ ರಿವರ್ ವಾಟರ್ ಫ್ಲೋ ಅನ್ನ ಎನ್ಹಾನ್ಸ್ ಮಾಡುವಂತ ಮೆಗಾ ಪ್ರಾಜೆಕ್ಟ್ ಅನ್ನ ಕೂಡ ಅಪ್ರೋಚ್ ಮಾಡಿರ್ತಕ್ಕಂಥದ್ದು. ರೋಹಿಂಗ್ಯಾ ಇಶ್ಯೂಗೆ ಬಂದ್ರೆ ಬಾಂಗ್ಲಾದೇಶ್ ಕೂಡ ಚೈನಾದ ಸಪೋರ್ಟ್ ಅನ್ನ ರಿಕ್ವೈರ್ ಮಾಡುತ್ತೆ ರೋಹಿಂಗ್ಯಾ ರೆಫ್ಯೂಜಿ ಕ್ರೈಸಿಸ್ ಅನ್ನ ರಿಸಾಲ್ವ್ ಮಾಡ್ಲಿಕ್ಕೆ. ಇನ್ನು ಆರ್ಮ್ಸ್ ಇಂಪೋರ್ಟಿನ ವಿಚಾರಕ್ಕೆ ಬಂದ್ರೆ ಬಾಂಗ್ಲಾದೇಶ ಅನ್ನುವಂಥದ್ದು ಚೈನಾದ ಮಾರ್ಕೆಟ್ನಿಂದ ಆರ್ಮ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಿದೆ ಆಫ್ಟರ್ ಪಾಕಿಸ್ತಾನ್. ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರತಕ್ಕಂಥ ಇಶ್ಯೂಸ್ಗಳೇನು ಅಂದ್ರೆ, ಮೊದಲಿಗೆ ತೀಸ್ತಾ ನದಿಯ ವಿಚಾರ ಸಾಕಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ವಿಚಾರ ಆಗಿದೆ. ತೀಸ್ತಾ ವಾಟರ್ ಶೇರಿಂಗ್ ಅನ್ನುವಂಥದ್ದು ಮತ್ತು ಬಾರ್ಡರ್ಸ್ಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕಿಲ್ಲಿಂಗ್ಸ್ ಆಗಿರಬಹುದು. ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ. ಇನ್ನು ಚೈನಾ ಅನ್ನುವಂಥದ್ದು ಬಾಂಗ್ಲಾದೇಶದಲ್ಲಿ ಹಲವಾರು ವಿಧಾನಗಳಲ್ಲಿ ಎಂಟ್ರಿ ನೀಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಕೂಡ ಭಾರತಕ್ಕೆ ಇಟ್ಸ್ ಅ ಕಾಸ್ ಆಫ್ ವರಿ ಅಂತ ಹೇಳಿ ನಾವು ಗುರುತಿಸಬಹುದಾಗುತ್ತೆ. ಒಟ್ಟಾರೆಯಾಗಿ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಅನ್ನ ಅಕ್ರಾಸ್ ದಿ ಸ್ಪೆಕ್ಟ್ರಮ್ ಭಾರತವು ಅರ್ನ್ ಮಾಡಬೇಕಾಗುತ್ತೆ. ಈ ಗುಡ್ ವಿಲ್ ನ ಮುಖಾಂತರವಾಗಿ ಭಾರತ ಅಲ್ಲಿನ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಹಿಸ್ಟಾರಿಕಲಿ ನಾವೇನು ಬೆಳೆಸ್ಕೊಂಡು ಬಂದಿದ್ದೇವೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಮತ್ತೊಂದು ಗುಡ್ ವಿಲ್ ಅನ್ನ ಬೆಳೆಸೋ ಮುಖಾಂತರವಾಗಿ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಅನ್ನು ಹೆಚ್ಚುಗೊಳಿಸ್ಕೊಳ್ಬೇಕು. ಈ ಮೂಲಕ ಅಕ್ರಾಸ್ ದಿ ಸ್ಪೆಕ್ಟ್ರಾ ಸಾಕಷ್ಟು ಏರಿಯಾಸ್ಗಳಲ್ಲಿ ಎರಡು ರಾಷ್ಟ್ರಗಳು ಕೂಡ ಏನು ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳುವಂತ ಪೊಟೆನ್ಷಿಯಲ್ ಇದೆ ಅದನ್ನ ನಾವು ರೀಚ್ ಆಗಬೇಕು. ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಕಾಮನ್ ರಿವರ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಅನ್ನುವಂಥದ್ದನ್ನ ಗುರುತಿಸಬೇಕು. ಧರಿಯಾ, ಕುಶಿಯಾರ, ಕಾಲಾದನ್, ತೀಸ್ತಾದ ನಡುವೆ ಯಾವುದು ಎರಡು ರಾಷ್ಟ್ರಗಳ ನಡುವೆ ಇರತಕ್ಕಂಥ ಕಾಮನ್ ರಿವರ್ಸ್ ಅನ್ನುವಂಥದ್ದನ್ನ ಗುರುತಿಸಿ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಮತ್ತೊಂದು ಎಡಿಟೋರಿಯಲ್ ಅನ್ನು ಚರ್ಚೆ ಮಾಡೋಣ. ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಫ್ರಮ್ ಡೈವರ್ಜೆನ್ಸ್ ಟು ಕನ್ವರ್ಜೆನ್ಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ GS ಪೇಪರ್ 2ನ ಅಡಿಯಲ್ಲಿ ಬೈಲಾಟ್ರಲ್ ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಇನ್ವಾಲ್ವಿಂಗ್ ಇಂಡಿಯಾ, ಸಿಗ್ನಿಫಿಕೆನ್ಸ್ ಆಫ್ ಇಂಡೋ ಪೆಸಿಫಿಕ್ ಫಾರ್ ಇಂಡಿಯಾ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಆರ್ಟಿಕಲ್ನ ಹೈಲೈಟ್ಸ್ಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾದ ಲೀಡರ್ಸ್ಗಳ ಥಾಟ್ಸ್ಗಳನ್ನು ಡಿಸ್ಟಿಂಗ್ವಿಷ್ ಮಾಡ್ತಾ ಮಾತನಾಡಿದ್ದಾರೆ. ಹಾಗೆಯೇ 5th ರೌಂಡ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಬೈಲಾಟ್ರಲ್ ಟ್ರ್ಯಾಕ್ 1.5 ಡೈಲಾಗ್ ಏನಿದೆ ಇದರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ವೈಡ್ಲಿ ಇದು ಆಸ್ಟ್ರೇಲಿಯಾದ ರಿಲೇಶನ್ಶಿಪ್ ಅನ್ನ ಭಾರತದೊಟ್ಟಿಗೆ ಏನಿದೆ ಅನ್ನುವಂಥದ್ದನ್ನ ರೆಕಗ್ನೈಸ್ ಮಾಡ್ತಾ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಕ್ರಿಟಿಕಲ್ ಫಾರ್ ದ ಫ್ಯೂಚರ್ ಆಫ್ ಇಂಡೋ ಪೆಸಿಫಿಕ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾರತ ಮತ್ತು ಆಸ್ಟ್ರೇಲಿಯಾದ ರಿಲೇಶನ್ಶಿಪ್ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನ ಇಂಡಿಯಾ ಮತ್ತು ಆಸ್ಟ್ರೇಲಿಯಾದ ರಿಲೇಶನ್ಶಿಪ್ಸ್ನ ಬಗ್ಗೆ ಮಾತನಾಡೋದಾದ್ರೆ, ನಮ್ಮ ಎರಡು ರಾಷ್ಟ್ರಗಳ ಡಿಪ್ಲೊಮ್ಯಾಟಿಕ್ ಟೈಸ್ ಅನ್ನುವಂಥದ್ದು 1941ರಲ್ಲಿ ಪ್ರಾರಂಭ ಆದಂಥದ್ದು. ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ನಲ್ಲೇ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ಸ್ಗಳು ಪ್ರಾರಂಭ ಆಗಿದೆ. ಹಾಗೆಯೇ 1945ರಲ್ಲಿ ಇಂಡಿಯಾದ ಮೊದಲ ಹೈ ಕಮಿಷನರ್ ಟು ಆಸ್ಟ್ರೇಲಿಯಾ ಅನ್ನುವಂಥವರು ಕ್ಯಾನ್ಬೆರಾದಲ್ಲಿ ಅರೈವ್ ಆಗಿದಂಥದ್ದು. 1962ರಲ್ಲಿ ಚೈನಾದೊಟ್ಟಿಗೆ ಭಾರತವು ಬಾರ್ಡರ್ ಇಶ್ಯೂಸ್ಗಳನ್ನು ಹೊಂದಿದಂಥ ಸಂದರ್ಭದಲ್ಲಿ ಅನೋಟಿಕೇಬಲ್ ವಾರ್ಮಿಂಗ್ ಆಫ್ ರಿಲೇಷನ್ಸ್ಗಳನ್ನು ಎರಡು ರಾಷ್ಟ್ರಗಳು ಕೂಡ ಹೊಂದಿದಂಥದ್ದು. 1985ರಲ್ಲಿ ಆಸ್ಟ್ರೇಲಿಯನ್ ಫಾರಿನ್ ಮಿನಿಸ್ಟರ್ ಅವರು ಭಾರತಕ್ಕೆ ವಿಸಿಟ್ ಮಾಡೋ ಮುಖಾಂತರವಾಗಿ ಮೋರ್ ಸಾಲಿಡ್ ಅಂಡ್ ವೇರಿಡ್ ರಿಲೇಶನ್ಶಿಪ್ ಅನ್ನ ಭಾರತ ಮತ್ತು ಆಸ್ಟ್ರೇಲಿಯಾ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. 1992ರಲ್ಲಿ ಒಂದು ಸಾಲಿಡ್ ಬೇಸ್ ಅನ್ನ ನಮ್ಮೆರಡು ರಾಷ್ಟ್ರಗಳ ರಿಲೇಶನ್ಶಿಪ್ ಅನ್ನ ಬ್ರಾಡನ್ ಮಾಡೋದಕ್ಕೆ, ಡೀಪನ್ ಮಾಡೋದಕ್ಕೆ ಒಂದು ಸಾಲಿಡ್ ಬೇಸ್ ಅನ್ನ ಆಸ್ಟ್ರೇಲಿಯಾ ಇಂಡಿಯಾ ಕೌನ್ಸಿಲ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರವಾಗಿ ಮಾಡಲಾಯಿತು. 2009ರಲ್ಲಿ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಕೂಡ ಎಸ್ಟಾಬ್ಲಿಷ್ ಮಾಡಲಾಯಿತು ಎರಡು ರಾಷ್ಟ್ರಗಳ ನಡುವೆ. ಆಗಿನಿಂದಲೂ ಕೂಡ ರಿಲೇಶನ್ಶಿಪ್ಸ್ಗಳು ಸಿಗ್ನಿಫಿಕೆಂಟ್ಲಿ ಎಕ್ಸ್ಪ್ಯಾಂಡ್ ಆಗಿರ್ತಕ್ಕಂಥದ್ದು. ರೀಸೆಂಟ್ ಇಯರ್ಸ್ಗಳಿಗೆ ಬಂದಾಗ ಭಾರತ ಮತ್ತು ಆಸ್ಟ್ರೇಲಿಯಾದ ಬೈಲಾಟ್ರಲ್ ರಿಲೇಶನ್ಶಿಪ್ ಅನ್ನುವಂಥದ್ದು ಎವಲ್ಯೂಷನ್ ಅನ್ನ ಕಂಡಿದೆ. ಪಾಸಿಟಿವ್ ಟ್ರ್ಯಾಕ್ ಅನ್ನ ಡೆವಲಪ್ ಮಾಡ್ಕೊಂಡಿದೆ, ಫ್ರೆಂಡ್ಲಿ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದ್ದೇವೆ. ಕಾಮನ್ ಏನಿದೆ ಎರಡು ರಾಷ್ಟ್ರಗಳ ನಡುವೆ ಅಂತ ಅಂದ್ರೆ ಪ್ಲೂರಲಿಸ್ಟಿಕ್ ವ್ಯಾಲ್ಯೂಸ್ಗಳನ್ನ ಶೇರ್ ಮಾಡ್ತೇವೆ. ವೆಸ್ಟ್ ಮಿನಿಸ್ಟರ್ ಸ್ಟೈಲ್ ಆಫ್ ಡೆಮೋಕ್ರಸಿಸ್ಗಳನ್ನ ಹೊಂದಿರತಕ್ಕಂಥದ್ದು, ಕಾಮನ್ವೆಲ್ತ್ ಟ್ರೆಡಿಷನ್ಸ್ಗಳು, ಎರಡು ರಾಷ್ಟ್ರಗಳು ಕೂಡ ಕಾಮನ್ವೆಲ್ತ್ ನ ಭಾಗ ಆಗಿರ್ತಕ್ಕಂಥದ್ದು, ಎಕನಾಮಿಕ್ ಎಂಗೇಜ್ಮೆಂಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ಹೈ ಲೆವೆಲ್ ಇಂಟ್ರಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದಾಗಿರಬಹುದು.
ಇನ್ನು ಏನೆಲ್ಲ ಏರಿಯಾಸ್ಗಳಲ್ಲಿ ಕೋಆಪರೇಷನ್ ಅನ್ನು ಹೊಂದಿದ್ದೇವೆ ಅಂತ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು, ರಿಸೋರ್ಸ್ ಅಂಡ್ ಎನರ್ಜಿ ಸೆಕ್ಯೂರಿಟಿ, ಡಿಫೆನ್ಸ್ ಕೋಆಪರೇಷನ್, ಬೈಲಾಟ್ರಲ್ ಎಕ್ಸಸೈಸ್ಗಳಾಗಿರ್ಬೋದು, ಎಜುಕೇಷನ್, ಸ್ಪೋರ್ಟ್ಸ್, ಆರ್ಟ್, ಕಲ್ಚರ್, ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಆಗಿರಬಹುದು, ಪೊಲಿಟಿಕಲ್ ಕೋಆಪರೇಷನ್, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿರಬಹುದು, ಬೈಲಾಟ್ರಲ್ ಎಕನಾಮಿಕ್ ಅಂಡ್ ಟ್ರೇಡ್ ರಿಲೇಷನ್ಶಿಪ್ಸ್ಗಳಾಗಿರಬಹುದು. ಭಾರತವು 8th ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಗಿದೆ ಆಸ್ಟ್ರೇಲಿಯಾಕ್ಕೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಗ್ರಾಜುಯಲ್ ಚೇಂಜ್ ಏನಾಗಿದೆ ಭಾರತ ಮತ್ತು ಆಸ್ಟ್ರೇಲಿಯಾದ ರಿಲೇಷನ್ಸ್ನ ನಡುವೆ ಮತ್ತು ಕಾಮನ್ಸ್ ಏನು ಅಂತ ನೋಡೋದೇ ಆದರೆ, ರೂಲ್ ಆಫ್ ಲಾ ಅಪಾರ್ಟ್ ಫ್ರಮ್ ಬೀಯಿಂಗ್ ಟೂ ಇಂಗ್ಲಿಷ್ ಸ್ಪೀಕಿಂಗ್ ಮಲ್ಟಿಕಲ್ಚರಲ್ ಫೆಡರಲ್ ಡೆಮಾಕ್ರಸೀಸ್ಗಳಾಗೋದ್ರ ಜೊತೆಗೆ ವಿ ಬೋತ್ ಬಿಲೀವ್ ಅಂಡ್ ರೆಸ್ಪೆಕ್ಟ್ ಇನ್ ರೂಲ್ ಆಫ್ ಲಾ, ಅದು ಒಂದು ಕಾಮನಾಲಿಟಿ ಆಗಿದೆ. ಮತ್ತು ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗಳನ್ನು ಇಂಡೋ ಪೆಸಿಫಿಕ್ನಲ್ಲಿ ಒಂದು ಬ್ಯಾಲೆನ್ಸ್ ಅನ್ನು ಎನ್ಶೂರ್ ಮಾಡಲಿಕ್ಕೆ ಎರಡು ರಾಷ್ಟ್ರಗಳು ಹೊಂದಿರತಕ್ಕಂಥದ್ದು. ಮತ್ತು ಸ್ಕಿಲ್ಡ್ ಮೈಗ್ರೆಂಟ್ಸ್ಗಳು, ಇಂಡಿಯನ್ಸ್ ಆರ್ ಟುಡೇ ಲಾರ್ಜೆಸ್ಟ್ ಸೋರ್ಸ್ ಆಫ್ ಸ್ಕಿಲ್ಡ್ ಮೈಗ್ರೆಂಟ್ಸ್ ಆಗಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಆಸ್ಟ್ರೇಲಿಯಾ ಇಂಡಿಯಾ ಎಕನಾಮಿಕ್ ಕೋಆಪರೇಷನ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅನ್ನುವಂಥ ECTA ಅಗ್ರಿಮೆಂಟ್ ಅನ್ನುವಂಥದ್ದು ಕೂಡ ಎಕನಾಮಿಕ್ ರಿಲೇಷನ್ಶಿಪ್ ಏನು ಆಲ್ರೆಡಿ ರೋಬೋಸ್ಟ್ ಆಗಿದೆ ಅದನ್ನು ಪೊಟೆನ್ಷಿಯಲಿ ಟ್ರಾನ್ಸ್ಫಾರ್ಮ್ ಮಾಡೋದ್ರ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು. ಮತ್ತು ಇಂಪಾರ್ಟೆನ್ಸ್ ಆಫ್ ಇಂಡಿಯಾ ಆಸ್ಟ್ರೇಲಿಯಾ ಲೀಡರ್ಶಿಪ್ ಡೈಲಾಗಿನ ಇಂಪಾರ್ಟೆನ್ಸ್ ಏನು ಅಂತ ಅಂದರೆ, ನ್ಯೂ ಎನರ್ಜಿಯನ್ನು ರಿಲೇಷನ್ಶಿಪ್ನೊಟ್ಟಿಗೆ ನಾವು ಹೊಂದಬಹುದಾಗುತ್ತೆ. ಎಮರ್ಜಿಂಗ್ ಟೆಕ್ನಾಲಜೀಸ್ಗಳ ಕಡೆ ಗಮನ ಹರಿಸುವಂಥದ್ದು ಮುಖ್ಯವಾದಂಥದ್ದು. ಚೈನಾಗೆ ಆಲ್ಟರ್ನೇಟಿವ್ ಆಗಿ ಆಸ್ಟ್ರೇಲಿಯಾ ಅನ್ನುವಂಥದ್ದು ತನ್ನ ಸಪ್ಲೈ ಚೈನ್ಸ್ಗಳನ್ನು ಡೈವರ್ಸಿಫೈ ಮಾಡೋದಕ್ಕೆ ಗಮನವನ್ನು ಹರಿಸ್ತಾ ಇದೆ. ಮತ್ತು ಭಾರತವು 49 ಕ್ರಿಟಿಕಲ್ ಮಿನರಲ್ ಸ್ಟ್ರಾಟಜಿ ಅಂತ ಹೇಳಿ ಏನು ಐಡೆಂಟಿಫೈ ಮಾಡಿದೆ, ಅದರಲ್ಲಿ 21 ಸ್ಟ್ರಾಟಜಿಕ್ ರಿಸರ್ವ್ಸ್ಗಳನ್ನು ಹೊಂದಿರತಕ್ಕಂಥ ಕಂಟ್ರಿಯಾಗಿ ಕಾರ್ಬನ್ ರಿಡಕ್ಷನ್ ಪ್ರೋಗ್ರಾಮಿಗೆ ಕೂಡ ಆಸ್ಟ್ರೇಲಿಯಾ ಅನ್ನುವಂಥದ್ದು ಇಂಡಿಯಾದ ನ್ಯಾಷನಲ್ ಇಂಟ್ರೆಸ್ಟ್ಗಳನ್ನು ಸರ್ವ್ ಮಾಡೋದಕ್ಕೆ ಗಮನವನ್ನು ಹರಿಸ್ತಾ ಇದೆ. ಇನ್ನು ಇಂಡೋ ಪೆಸಿಫಿಕ್ ರೀಜನ್ ಅನ್ನುವಂಥದ್ದು ಯಾಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಭಾರತಕ್ಕೆ ಅಂತ ಅಂದರೆ, ಒಂದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್, ಮತ್ತೊಂದು ಮಿನರಲ್ ರಿಸೋರ್ಸಸ್ಗಳಿಗೆ, ಎಕನಾಮಿಕ್ ಗ್ರೋತಿಗೆ ಅಪ್ರಾಕ್ಸಿಮೇಟ್ಲಿ 60% ಆಫ್ ದಿ ವರ್ಲ್ಡ್ GDP ಅನ್ನುವಂಥದ್ದು ಇಂಡೋ ಪೆಸಿಫಿಕ್ ಏರಿಯಾದಲ್ಲಿ ಅಕೌಂಟ್ ಆಗುತ್ತೆ. ಹಾಗಾಗಿ ಎಕನಾಮಿಕ್ ಗ್ರೋತ್ಗೆ ಸಾಕಷ್ಟು ಕಾಂಟ್ರಿಬ್ಯೂಟರ್ ಆಗಿ ಇಂಡೋ ಪೆಸಿಫಿಕ್ ರೀಜನ್ ಕಾರ್ಯ ಮಾಡಬಹುದು. ಇನ್ನು ಕಾಮರ್ಸ್ನ ವಿಚಾರಕ್ಕೆ ಬಂದರೆ, ಮೆನಿ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಚೋಕ್ ಪಾಯಿಂಟ್ಸ್ ಫಾರ್ ಗ್ಲೋಬಲ್ ಟ್ರೇಡ್ ಅನ್ನುವಂಥದ್ದು ಈ ರೀಜನ್ನಲ್ಲಿ ಇರುವಂಥದ್ದು. ಉದಾಹರಣೆಗೆ ಸ್ಟ್ರೈಟ್ ಆಫ್ ಮಲಕ್ಕಾ ಆಗಿರಬಹುದು. ಹಾಗಾಗಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ರೀಜನ್ ಆಗುತ್ತೆ. ಇಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ನೀಡಿ. ಧನ್ಯವಾದ.